ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸ್ಪರ್ಧಿ ಹನುಮಂತು ಕುರಿತ ಸ್ಫೋಟಕ ಸುದ್ದಿ ಇದು. ಬಿಗ್ ಬಾಸ್ ನಲ್ಲಿ ಎಲ್ಲರ ಗಮನ ಸೆಳೆದಿದ್ದ ನ್ಯಾಚುರಲ್ ಸ್ಟಾರ್ ಹನುಮಂತು. ಲೆಕ್ಕಾಚಾರ ಹಾಕಬಾರದು ಅಂತ ಹೇಳ್ತಾರೆ. ಮುಖ ನೋಡಿ ಆತ ತೊಟ್ಟಿರುವಂತಹ ಬಟ್ಟೆಗಳನ್ನು ನೋಡಿ ಲೆಕ್ಕಾಚಾರ ಹಾಕಬಾರದು ಅಂತ ಹೇಳಿ ಮಾತಿದೆ. ಹನುಮಂತು ಬಿಗ್ ಬಾಸ್ ಸ್ಪರ್ಧಿಯಾಗಿ ಬಂದಾಗ ಆತ ಕೆಲವೊಂದು ಆಟಕ್ಕಷ್ಟೇ ಸೀಮಿತ ಅನ್ಕೊಂಡಿದ್ರು ಪ್ರತಿಸ್ಪರ್ಧಿಗಳು. ಆತನನ್ನ ಹಿಂದೆ ಸರಿಸಿ ನಾವು ಓಡಬಹುದು ಅಂತ ಹೇಳಿ ಕೆಲ ಸ್ಪರ್ಧಿಗಳ ಅನ್ಕೊಂಡಿರಬಹುದು. ಆತನ ಮುಗ್ಧತೆ, ಆತನಲ್ಲಿದ್ದ ನಿರಪರಾಧಿತ್ವ ಮತ್ತು ಆತನಲ್ಲಿದ್ದಂಥ ಒಂದು ಇನ್ನೋಸೆನ್ಸ್ ಇವೆಲ್ಲವೂ ಕೂಡ ಪ್ರತಿಸ್ಪರ್ಧಿಗಳಿಗೆ ಆಯುಧ ಎನ್ನುವ ರೀತಿಯಲ್ಲಿ ಪ್ರತಿಸ್ಪರ್ಧಿಗಳು ಅನ್ಕೊಂಡಿದ್ರು. ಆದರೆ ಪ್ರತಿಯೊಂದು ಟಾಸ್ಕ್ಗಳನ್ನ ಪ್ರಬುದ್ಧವಾಗಿ ನಿಭಾಯಿಸತೊಡಗಿದ್ದ ಹನುಮಂತುವಿನ ಆ ಒಂದು ಆಟದ ವೈಖರಿ ನೋಡಿ ಈಗ ಪ್ರತಿಸ್ಪರ್ಧಿಗಳಿಗೂ ಕೂಡ ನಡುಕ ಶುರುವಾಗಿದೆ. ಎಲ್ಲಿ ನೋಡಿದ್ರು ನ್ಯಾಚುರಲ್ ಸ್ಟಾರ್ ಹನುಮಂತು. ಈ ನ್ಯಾಚುರಲ್ ಸ್ಟಾರು ಅನ್ಬೇಕಾದ್ರೆ ಒಂದು ನೆನಪಾಗ್ತಾ ಇದೆ. ಈ ನ್ಯಾಚುರಲ್ ಸ್ಟಾರ್ ಎನ್ನುವಂತಹ ಬಿರುದು ಕೊಟ್ಟಿದ್ದು ನಿಮ್ಮ ಫ್ರೀಡಮ್ ಟಿವಿ. ಆ ಕ್ರೆಡಿಟ್ ನಮಗೆ ಸಲ್ಲಬೇಕು. ನಾವು ಆ ವಿಚಾರದಲ್ಲಿ ಸ್ವಾರ್ಥಿಗಳು ಅಂತ ನೀವು ಹೇಳಿದ್ರು ಕೂಡ ಡೋಂಟ್ ಕೇರ್. ಯಾಕಂದ್ರೆ ಆ ನ್ಯಾಚುರಲ್ ಸ್ಟಾರ್ ಎನ್ನುವಂಥ ಬಿರುದು ಕೊಟ್ಟಿದ್ದು ನಾವು ಕೊಡೋದಕ್ಕೆ ಪ್ರೇರಣೆಯಾಗಿದ್ದು ನೀವು. ಅಂದರೆ ನೀವು ಆತನನ್ನ ಹೆಂಗೆ ಸ್ವೀಕರಿಸಿಕೊಂಡಿದ್ದೀರಿ ಅದನ್ನು ನೀವು ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚ್ಕೊಂಡ್ರಿ. ಅದರ ಆಧಾರದಲ್ಲಿ ನಾವು ನ್ಯಾಚುರಲ್ ಸ್ಟಾರ್ ಅಂತ ಕೊಟ್ವಿ. ಸೊ ಈಗ ವಿಷಯಕ್ಕೆ ಬರೋಣ. ಬಿಗ್ ಬಾಸ್ನಲ್ಲಿ ಎಲ್ಲರ ಗಮನ ಸೆಳೆದಿದ್ದಂತಹ ನ್ಯಾಚುರಲ್ ಸ್ಟಾರ್ ಈಗಾಗಲೇ ಫೈನಲಿಸ್ಟ್ ಆಗಿರುವ ಹನುಮಂತು. ಕರ್ನಾಟಕದ ಎಲ್ಲರ ಮನಸ್ಸು ಗೆದ್ದಿರುವ ಹನುಮಂತು ಡೈಲಾಗ್, ಹನುಮಂತು ಆಟಕ್ಕೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ಬಿಗ್ ಬಾಸ್ 11ರಲ್ಲಿ ಹನುಮಂತನದ್ದೇ ಆರ್ಭಟ. ಹನುಮಂತು ಮುಗ್ಧ ಮಾತ್ರವಲ್ಲ, ಬುದ್ಧಿವಂತ ಕೂಡ. ಈ ಬಾರಿ ಬಿಗ್ ಬಾಸ್ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ. ನೋಡಿ, ಕೆಲವರು ಮಾತನಾಡಬಹುದು, ಅನುಕಂಪದ ಆಧಾರದಲ್ಲಿ ಹನುಮಂತುವನ್ನ ಎಲ್ಲರೂ ಕೂಡ ಹೊಗಳುತ್ತಾ ಇದ್ದಾರೆ. ಅನುಕಂಪ ಆಧಾರ ಅಂತ ಹೇಳೋದಕ್ಕಾಗಲ್ಲ. ಸಿಂಪತಿ ಎಲ್ಲೂ ಇಲ್ಲ ರೀ ಇದರಲ್ಲಿ. ಆತ ಆಟ ಆಡ್ತಾ ಇದ್ದಾನೆ, ಆತ ಆಟದಲ್ಲಿ ಗೆಲ್ತಾ ಇದ್ದಾನೆ, ಆತ ಕೊಟ್ಟಿರ್ತಕ್ಕಂತಹ ಟಾಸ್ಕ್ಗಳಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹೆಂಗೆ ಹೇಳ್ತೀರಿ ಅನುಕಂಪ ಅಂತ? ಅನುಕಂಪ ಅಲ್ಲ. ಆತನ ಮೇಲೆ ಅನುಕಂಪದ ಹೊಗಳಿಕೆ ಯಾರು ಕೂಡ ಹೊಗಳ್ತಾ ಇಲ್ಲ. ಆತನ ಆಟದ ತೀವ್ರತೆ ಮತ್ತು ಆಟದ ಗುಣಮಟ್ಟಗಳನ್ನು ಇಷ್ಟಪಟ್ಟಿದ್ದಾರೆ ಜನ. ಆದರೆ ಹನುಮಂತನಿಗಿಂತೂ ಅದೊಂದು ಹನುಮಂತನಿಗೆ ಒಂದು ದುಶ್ಚಟ ಇತ್ತು ಎನ್ನುವಂತಹದ್ದನ್ನ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ದುಶ್ಚಟ ಏನು? ಎಲ್ಲರಿಗೂ ಇರುವಂತೆ ಆತನಿಗೂ ಕೂಡ ದುಶ್ಚಟ ಇತ್ತು. ಆ ದುಶ್ಚಟ ಏನು ಹಾಗಾದ್ರೆ? ಹನುಮಂತುವನ್ನ ಹೊಗಳಿ ಅಟ್ಟಕ್ಕೇರಿಸಿದ ಜನರಿಗೆ ಹನುಮಂತುವಿನ ಆ ಒಂದು ಹವ್ಯಾಸವನ್ನ ನಾವು ಹೇಳ್ತೀವಿ. ಕೆಲವರಿಗೆ ಬೀಡಿ ಸೇದೋ ಹವ್ಯಾಸ, ಇನ್ನು ಕೆಲವರಿಗೆ ಗುಟ್ಕಾ ಅಗಿಯೋ ಹವ್ಯಾಸ, ಇನ್ನು ಕೆಲವರಿಗೆ ಮತ್ತೊಂದು ಮತ್ತು ಕೆಲವರಿಗೆ ಇನ್ನೊಂದು. ಆದ್ರೆ ಬಿಗ್ ಬಾಸ್ ಹನುಮಂತನಿಗೂ ಇತ್ತು ಒಂದು ಹವ್ಯಾಸ, ಅಂದ್ರೆ ಚಟ. ಅದನ್ನ ಬೇರೆ ಬೇರೆ ಭಾಷೆಯಲ್ಲಿ ಕರಿತೀರಿ, ತೆವಲು, ಚಟ, ಹವ್ಯಾಸ. ಅದೇ ತರ ಹನುಮಂತಗೂ ಕೂಡ ಒಂದು ಹವ್ಯಾಸ ಇತ್ತು. ಅದೇನು ಗೊತ್ತಾ? ಹಾಗಾದ್ರೆ ಹನುಮಂತನಿಗೆ ಇದ್ದ ಆ ದುಶ್ಚಟ ಯಾವುದು? ಅರೆ, ಹನುಮಂತಗೂ ಕೂಡ ದುಶ್ಚಟ ಇತ್ತ ಅಂತ ಬಾಯಿಗೆ ಬೆರಳು ಹಾಕೋಬೇಡಿ. ಹನುಮಂತಗೂ ಕೂಡ ಇತ್ತು. ಹನುಮಂತಗೂ ಕೂಡ ಆ ದುಶ್ಚಟ ಇತ್ತು. ಹಾಗಾದ್ರೆ ಹನುಮಂತುವಿಗೆ ಇದ್ದಂತಹ ದುಶ್ಚಟ ಯಾವುದು? ಯಾವ ಹವ್ಯಾಸವೂ ಕೂಡ ಒಳ್ಳೆಯದಲ್ಲ. ಕೆಟ್ಟ ಹವ್ಯಾಸಗಳು, ಅದು ಗುಟ್ಕಾ ಆಗಿರಲಿ, ಬೀಡಿ ಆಗಿರಲಿ, ಸಿಗರೇಟ್ ಆಗಿರಲಿ, ಮದ್ಯಪಾನ ಆಗಿರಲಿ, ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಎನ್ನುವಂಥ ವಿಚಾರಗಳನ್ನು ಹೇಳಿಕೊಂಡು ಹನುಮಂತುವಿನ ಆ ದುಶ್ಚಟದ ಬಗ್ಗೆ ಬರೋಣ. ಹಾಗಾದರೆ ಹನುಮಂತನಿಗೆ ಇದ್ದಂತಹ ದುಶ್ಚಟ ಯಾವುದು? ಹಾಗಾದರೆ ಹನುಮಂತನಿಗೆ ಇದ್ದ ದುಶ್ಚಟ ಯಾವುದು? ಫ್ರೀಡಮ್ ಟಿವಿ ಬಯಲು ಮಾಡ್ತಾ ಇದೆ. ಹನುಮಂತುವಿಗೆ ಇದ್ದ ದುಶ್ಚಟ ಅಲ್ಲ, ಒಂದು ಸಣ್ಣ ವಿಚಾರವನ್ನು ಹಿಂಗೆ ವೈಭವೀಕರಿಸ್ತಿರಲ್ಲ ಅಂತ ಹೇಳಿ ಕಾಮೆಂಟ್ ಹಾಕೋದಕ್ಕೆ ಹೋಗಬೇಡಿ. ಗುಟ್ಕಾ ತಿನ್ನೋ ಬದಲು ಚಾಕೊಲೇಟ್ ತಿನ್ನು ಅಂತ
ಹನುಮಂತುಗೆ ಒಂದು ದುಶ್ಚಟ ಇತ್ತು. ಈ ಅಭ್ಯಾಸ ಬಿಟ್ರೆ ಹನುಮಂತಿಗೆ ಯಾವ ಅಭ್ಯಾಸವೂ ಕೂಡ ಇಲ್ಲವಂತೆ. ಹನುಮಂತು ಚಾಕೊಲೇಟ್ ಪ್ರಿಯ, ಹ್ಯಾಪಿಡೆಂಟ್ ಪ್ರಿಯ. ನೋಡಿ, ಹನುಮಂತುಗೆ ಇದ್ದ ಅಭ್ಯಾಸ ಏನು ಗೊತ್ತಾ? ಚಾಕ್ಲೇಟ್ ತಿಂತಾ ಇದ್ದ, ಜೊತೆಗೆ ಹ್ಯಾಪಿಡೆಂಟ್ ಎನ್ನುವಂತ ಒಂದು ಏನು ಚ್ವಿಂಗಮ್ ಅನ್ನು ತಿಂತಾ ಇದ್ರಂತೆ ಹನುಮಂತು. ಅದು ಬಿಟ್ಟರೆ ಬೇರೆ ಯಾವ ಏನು ಕೆಟ್ಟ ಹವ್ಯಾಸಗಳಿರಲಿಲ್ಲ. ಹನುಮಂತುವಿಗೆ ಇದ್ದಂತಹದ್ದು ಆ ಚ್ವಿಂಗಮ್ಮು ಮತ್ತು ಒಂದು ಚಾಕ್ಲೇಟ್ ತಿನ್ನುವಂತಹದ್ದು. ಸೊ ಅದು ಕೂಡ ಏನು ವಿಪರೀತ ಅಲ್ಲ, ಎಷ್ಟು ಬೇಕೋ ಆ ಲೆಕ್ಕಾಚಾರದಲ್ಲಿ ತಿಂತಾ ಇದ್ದ ಹನುಮಂತುವಿಗೆ ಯಾವ ಏನು ಕೆಟ್ಟ ದುಶ್ಚಟಗಳು ಕೂಡ ಇಲ್ಲ. ಹನುಮಂತುವಿಗೆ ಇದ್ದಂತಹ ಒಂದೇ ಒಂದು ಚಟ ಈ ಹ್ಯಾಪಿಡೆಂಟ್ ಎನ್ನುವಂತಹ ಒಂದು ಚ್ವಿಂಗಮ್ಮು, ಜೊತೆಗೆ ಒಂದೊಂದು ಚಾಕ್ಲೇಟ್ ಸಿಕ್ಕಿದಾಗ ಚಾಕ್ಲೇಟ್ ತಿನ್ನುವಂತಹದ್ದು ಈ ದುಶ್ಚಟ ಇತ್ತು ಎನ್ನುವಂತಹದ್ದನ್ನು ಹೇಳಲಾಗ್ತಾ ಇದೆ. ಇದು ಫ್ರೀಡಮ್ ಟಿವಿಗೆ ಲಭ್ಯವಾಗಿರುವಂತಹದ್ದು. ಆ ದುಶ್ಚಟದ ಹವ್ಯಾಸಕ್ಕೊಳಪಟ್ಟಿರುವಂತಹ ಚಾಕ್ಲೇಟು ಮತ್ತು ಚ್ವಿಂಗಮ್ಮು ಆ ವಿಚಾರ. ಗುಟ್ಕಾ ತಿನ್ನೋ ಬದಲು ಚಾಕ್ಲೇಟ್ ತಿನ್ನುವಂಥ ಹನುಮಂತು ಹೇಳಿದ್ದನಂತೆ. ಹೌದು ನೋಡಿ, ಅದರಲ್ಲಿ ಎಷ್ಟೊಂದು ಒಳ್ಳೆ ಸಂದೇಶ ಇದೆ ಅಂತ ಹೇಳಿದ್ರೆ, ಒಂದು ಗುಟ್ಕಾ ತಿನ್ನುವುದರಿಂದ ಮನುಷ್ಯನ ದೇಹಕ್ಕೆ ರೋಗಗಳು ಬರ್ತವೆ. ಕ್ರಮೇಣ ಆತನಿಗೆ ರೋಗ ಅಥವಾ ಬಾಧೆ, ಬೇರೆ ಬೇರೆ ತರಹದ ಬಾಧೆಗಳು ಆತನ ದೇಹದಲ್ಲಿ ಕಾಣಿಸಿಕೊಳ್ಳುತ್ತೆ. ಆದರೆ ಚಾಕ್ಲೇಟ್ ತಿನ್ನೋದ್ರಿಂದ, ಹೌದು ಚಾಕ್ಲೇಟ್ ವಿಪರೀತ ಆದರೆ ಅದರಲ್ಲೂ ಕೂಡ ತೊಂದರೆ ಇದೆ, ಆದರೆ ಗುಟ್ಕಕ್ಕೆ ಹೋಲಿಸೋದಾದರೆ ಚಾಕ್ಲೇಟ್ನಲ್ಲಿ ಅಷ್ಟರ ಮಟ್ಟಿಗೆ ವಿಷ ಇಲ್ಲ. ಅದನ್ನು ತಿನ್ನು ಅಂತ ಹೇಳಿ ಹನುಮಂತು ಹೇಳ್ತಾ ಇದ್ರಂತೆ. ಅದರಲ್ಲೂ ಒಂದು ಸೊಸೈಟಿಗೆ ಒಂದು ಸಂದೇಶ ಇದೆ. ಹೌದು, ಹನುಮಂತುಗೆ ಒಂದು ಚಾಕ್ಲೇಟ್, ಒಂದು ಹ್ಯಾಪಿಡೆಂಟ್ ಹಾಕೋ ಅಭ್ಯಾಸ ಇದೆಯಂತೆ. ಈ ಅಭ್ಯಾಸ ಬಿಟ್ಟರೆ ಹನುಮಂತುಗೆ ಯಾವ ಅಭ್ಯಾಸ ಕೂಡ ಇಲ್ಲವಂತೆ. ಹನುಮಂತು ಚಾಕ್ಲೇಟ್ ಪ್ರಿಯ, ಹ್ಯಾಪಿಡೆಂಟ್ ಪ್ರಿಯ. ನೋಡಿ, ಫ್ರೀಡಮ್ ಟಿವಿಗೆ ಸಿಗುವಂತಹ ಸಬ್ಜೆಕ್ಟ್ಗಳೇ ಹಿಂಗೇನಾ ಅಂತ ಹೇಳಿ ಯೋಚನೆ ಮಾಡ್ಬೋದು ನೀವು. ಸಮಾಜಕ್ಕೆ ಸಂದೇಶ ಕೊಡೋರು ಯಾರೇ ಆಗಿರಲಿ, ಅವ್ರನ್ನ ವೈಭವೀಕರಿಸ್ತೀವಿ, ನಾವು ಹೀರೋ ಮಾಡ್ತೀವಿ. ಚಾಕ್ಲೇಟ್ ತಿನ್ನಿ, ಗುಟ್ಕಾ ತಿನ್ನಬೇಡಿ ಅಂದಂತಹ ಹನುಮಂತು ಫ್ರೀಡಮ್ ಟಿವಿಗೆ ದೊಡ್ಡವನೇ. ನಾಳೆ ನೀವು ಹೇಳಿದ್ರು ಕೂಡ ನಿಮ್ಮನ್ನು ಹೀರೋ ಮಾಡ್ತೀವಿ. ಸಮಾಜಕ್ಕೊಂದು ಉತ್ತಮ ಸಂದೇಶ ಕೊಡುವಂತಹ ವ್ಯಕ್ತಿತ್ವವನ್ನ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಮಿಂಚಿಸುವುದು ನಮ್ಮ ಚಟ, ನಮ್ಮ ಹವ್ಯಾಸ, ನಮ್ಮ ತೆವಲು. ಸೊ ಹನುಮಂತುವಿನ ಆ ಒಂದು ಚಟ ಇಡೀ ಸಮಾಜಕ್ಕೆ ಒಂದು ಸಂದೇಶ ಆಗಿದೆ. ಈ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಆಗಿತ್ತು. ಆ ವಿಚಾರದ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ.